ಬಗ್ಗೆ ಮಾತಾಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಅವರು ನಮ್ಮ ಜೊತೆಗೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಗೋವಿಂದ್, ಸದ್ಯದ ಬೆಳವಣಿಗೆ ರಾಜ್ ನ್ಯೂಸ್ ನೆನೆಯೇ ಹೇಳಿತ್ತು ಈ ಬದಲಾವಣೆ ಆಗುತ್ತೆ ಅಂತ ಹೇಳಿ. ಸದ್ಯ ಆ ಒಂದು ನಿರೀಕ್ಷೆ, ಆ ಒಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಯಾವಾಗ ಅಧಿಕಾರ ಸ್ವೀಕರಿಸ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತು. ಎಲ್ಲೆಡೆ ಸಂಭ್ರಮ ಮುಗಿಲು ಮುಡ್ತಾ ಇರೋದು. ಈ ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ ಶರತ್, ಸಹಜವಾಗಿ ರಾಜಕಾರಣದಲ್ಲಿ ಯಾವತ್ತೂ ಕೂಡ ಒಂದು ವಿಚಾರ ಇದೆ. ಅಂದರೆ ರಾಜಕಾರಣ ಅಂತ ಹೇಳಿದ್ರೆ ಒಂದು ರೀತಿಯ ಚೆಸ್ ಗೇಮ್ ರೀತಿ 4+4 ಯಾವತ್ತೂ ಹೇಟ್ ಆಗೋದಿಲ್ಲ. ಒಂದು 10 ಆಗ್ಬೋದು ಅಥವಾ 7 ಆಗ್ಬೋದು. ಹಾಗಾಗಿ ಆ ರೀತಿಯ ಒಂದು ಪಾನನ್ನ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಂದೆ ಮಾಡಿ ಏನೋ ಪಗಡೆಯನ್ನು ಹಾಕಿದ್ದಾರೆ ಅಂತ ಕಾಣಿಸ್ತದೆ. ಯಾಕಂದ್ರೆ ಪದೇ ಪದೇ ಹೇಳ್ತಾ ಇದ್ರು, ನನಗೆ ತಾಳ್ಮೆ ಇದೆ, ನನ್ನ ಮತ್ತು ಹೈಕಮಾಂಡ್ ನಡುವೆ ಒಂದು ರೀತಿಯ ಮಾತುಕತೆ ಆಗಿದೆ, ಆ ಒಂದು ಅಧಿಕಾರಕ್ಕೋಸ್ಕರ ನಾನು ಕಾಯ್ತೀನಿ ಅಂತ ಹೇಳ್ತಿದ್ರು. ಹಾಗಾಗಿ ಆ ಒಂದು ಕಾಯುವ ದಿನ ಏನಿದೆ, ಈ ಒಂದು ದಿನ ಈಗ ಬಂದಿದೆ ಅಂತ ಕಾಣಿಸ್ತದೆ. ನಿನ್ನೆ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ತಾವು ಹಿಂದೆ ಏನು ಅಧಿಕಾರ ಸೂತ್ರ ವಿಚಾರ ಸಂಬಂಧಪಟ್ಟಂತೆ ಏನು ನಮಗೆ ಭರವಸೆ ಕೊಟ್ಟಿದ್ರಿ, ಆ ಒಂದು ಭರವಸೆಯಂತೆ ನೀವು ಅಧಿಕಾರವನ್ನು ಬಿಟ್ಕೊಡಿ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ, ಆಯ್ತು ಸರ್, ನೀವೇನು ಹೇಳ್ತಾರೆ ಅದನ್ನ ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಅಲ್ಲೂ ಎಲ್ಲೂ ಕೂಡ ರಾಹುಲ್ ಗಾಂಧಿ ವಿಚಾರ ಸಂಬಂಧಪಟ್ಟಂತೆ ನಾನು ಬಿಟ್ಕೊಡೋದಿಲ್ಲ, ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಮಾತನಾಡೋದಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರೇ ಮನವೊಲಿಕೆ ಮಾಡ್ತಾರೆ. ಯಾಕಂದ್ರೆ ಹಿಂದೆ ಕೂಡ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಾ ಇದ್ರು, ಯಾವಾಗ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಒಂದು ಶುರುವಾಯಿತು ಆ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನೇರವಾಗಿ ಹೇಳ್ತಾ ಇದ್ರು, ರಾಹುಲ್ ಗಾಂಧಿ ಅವರು ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅಂತ ಹೇಳಿದ್ರೆ ಆ ಒಂದು ಕ್ಷಣವೇ ನಾನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರ ಒಂದು ಮಾತೇನಿದೆ, ಆ ಒಂದು ಮಾತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಹುತೇಕವಾಗಿ ನಾಳೆ 10:30ಕ್ಕೆ ರಾಜ್ಯಪಾಲರ ಭೇಟಿಗೆ ಈಗಾಗಲೇ ಸಮಯಾವಕಾಶ ಕೂಡ ಕೇಳಿದರೆ. ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ನಿನ್ನೆ ಇಡೀ ದಿನ ಆದಂತ ಏನು ದೆಹಲಿಯಲ್ಲಿ ಆದಂತ ಒಂದು ರಾಜಕೀಯ ಪ್ರಸಂಗ ಏನಿದೆ, ನಿನ್ನೆ ರಾತ್ರಿ ಏನು ರಾಜ್ ನ್ಯೂಸ್ ಕೂಡ ಒಂದು ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಕೂಡ ಪ್ರಸಾರ ಮಾಡಿದ್ವಿ. ಇನ್ಸೈಡ್ ಮಾಹಿತಿ ಇಂಚಿಂಚು ಏನಾಗಿತ್ತು, ರಾಹುಲ್ ಗಾಂಧಿ ಅವರು ಯಾವ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ರಾಜ್ಯಸಭೆ ಚುನಾವಣೆ ವಿಚಾರ ಸಂಬಂಧಪಟ್ಟಂತೆ ಇರಬಹುದು ಅಥವಾ ಅವರ ಮಗನಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಸ್ಥಾನ ಸೇರಿದಂತೆ ಪ್ರಬಲ ಖಾತೆ ಸೇರಿದಂತೆ ಈ ಎಲ್ಲಾ ವಿಚಾರ ಕೂಡ ನಿನ್ನೆ ಸಂಜೆಯ ರಾಜ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಆದಂತ ವರದಿ ಕೂಡ ಪ್ರಸಾರ ಮಾಡಿದ್ರು. ಆ ಒಂದು ವರದಿಯ ವಿಚಾರದಲ್ಲಿ ಈಗ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ನೋಡಿದ್ರೆ ಬಹುತೇಕವಾಗಿ ಖಚಿತ ಅಂತ ಕೂಡ ಮಾಹಿತಿ ಸಿಗ್ತಿದೆ. ಒಂದ್ ಕಡೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಂದು ರಿಯಾಕ್ಷನ್ ಕೂಡ ಕೊಟ್ಟರು. ದೆಹಲಿಯಿಂದ ಬಂದ ನಂತರ ನಾನು ನಾಳೆ ಮಾತನಾಡ್ತೀನಿ, ಯಾಕಂದ್ರೆ ರಾಜಕಾರಣದಲ್ಲಿ ಎಲ್ಲವೂ ಕೂಡ ನಾಳೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಸೂಕ್ಷ್ಮಗಳನ್ನ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ಒಂದು ಸೂಕ್ಷ್ಮ ಏನಿದೆ, ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಕರೆದಿದ್ದಾರೆ. ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ತದ ಬಳಿಕ ಒಂದು ಅಧಿಕೃತವಾದಂತಹ ಸುದ್ದಿಗೋಷ್ಠಿ ಕೂಡ ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎಲ್ಲಾ ವಿಚಾರ ಕೂಡ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ನಿನ್ನೆ ಹೋದಂತ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಮತ್ತು ರಾಜೀನಾಮೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತೇಳಿ ಈ ಎಲ್ಲಾ ವಿಚಾರ ಸುದ್ದಿಗೋಷ್ಠಿ ನಡೆಸಿದ ಬಳಿಕ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಮತ್ತು ಸಂಪುಟದ ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ರಾಜಭವನಕ್ಕೆ ತೆರಳುತ್ತಾರೆ. ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಧಿಕೃತವಾಗಿ ತಮ್ಮ ರಾಜೀನಾಮೆ ಸಲ್ಲಿಸಲಿದ್ದಾರೆ. ಇದಾದ ಬಳಿಕ ಆಗುವಂತಹ ಬೆಳವಣಿಗೆ ಏನಿದೆ, ಸಹಜವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದು ಬಹುತೇಕವಾಗಿ ಖಚಿತ ಆಗಿರುವಂತದ್ದು. ಬಹುತೇಕವಾಗಿ ಶುಕ್ರವಾರ ಅಧಿಕಾರವನ್ನು ಸ್ವೀಕಾರ ಮಾಡೋದು ಬಹುತೇಕವಾಗಿ ಖಚಿತ ಆಗಿರುವಂತದ್ದು. ಮತ್ತೊಂದು ಕಡೆ ಅವರ ಸಂಪುಟದಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು ಅನ್ನೋ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಚರ್ಚೆ ಆಗ್ತಿದೆ. ಜೊತೆಗೆ 4 ಡಿಸಿಎಂ ಸ್ಥಾನ ವಿಚಾರ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ನಡೆದಂತ ಒಂದು ಹೈ ವೋಲ್ಟೇಜ್ ಸಭೆಯಲ್ಲಿ ಈ ವಿಚಾರ ಕೂಡ ಚರ್ಚೆ ಆಗಿದೆ. ಅಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಅಧಿಕಾರ ಒಂದು ರೀತಿ ಎಲ್ಲೂ ಕೂಡ, ಯಾಕಂದ್ರೆ ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿ ಕೇಳಿ ಇಡೀ ದೇಶದಲ್ಲಿ ಒಂದು ಪ್ರಶ್ನಾತೀತ ನಾಯಕ ಹಿಂದದಲ್ಲಿ ತನ್ನದೇ ಆದಂತಹ ಹೆಸರನ್ನ ಮಾಡಿದ್ದಾರೆ. ಹಾಗಾಗಿ ಹೇಳಿ ಕೇಳಿ ಅವ್ರಿಗೆ ಕ್ಷಣಕ್ಕೆ ಅವ್ರನ್ನ ಎಲ್ಲೋ ಒಂದ್ ಕಡೆ ಮನವೊಲಿಕೆ ಮಾಡಿ ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕಾಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲಾ ರೀತಿಯ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅವರಿಗೆ ಬೇಕಾದಂತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಅಧಿಕಾರವನ್ನು ಕೊಡಬೇಕು ಮತ್ತು ಪಕ್ಷದ ಮಟ್ಟದಲ್ಲಿ ಯಾವ ರೀತಿ ಅವ್ರನ್ನ ನಡೆಸಿಕೊಳ್ಬೇಕು ಎಲ್ಲಾ ವಿಚಾರ ಕೂಡ ಚರ್ಚೆ ಆಗಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಇವತ್ತಿನ ಬಾಡಿ ಲ್ಯಾಂಗ್ವೇಜ್ ನೋಡೋದಾದ್ರೆ, ಏನು ಇವತ್ತು ವಿಧಾನಸೌಧಕ್ಕೆ ಹೋದಂತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಎಲ್ಲೂ ಕೂಡ ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆ ಮಾಡಿಲ್ಲ. ಎಲ್ಲವೂ ಕೂಡ ನಾಳೆ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರನ್ನ ಮನವೊಲಿಕೆ ಮಾಡೋದಕ್ಕೆ ಸಹಜವಾಗಿ ಅವರ ಆಪ್ತ ಸಚಿವರು ಬರ್ತಾನೆ ಇದ್ದಾರೆ ಒಬ್ಬೊಬ್ಬರಿಗೆ ಕಾವೇರಿ ನಿವಾಸಕ್ಕೆ. ಸರ್, ನೀವು ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡಬೇಡಿ, ನಿಮ್ಮ ಜೊತೆ ನಾವು ನಿಲ್ತೀವಿ, ಮತ್ತೊಂದು ಸುತ್ತಿನ ಹೈಕಮಾಂಡ್ ಜೊತೆ ನಾವು ಭೇಟಿಯಾಗೋಣ, ಅವ್ರನ್ನ ಮನವೊಲಿಕೆ ಮಾಡೋಣ ಅಂತ ಹೇಳ್ತಿದ್ರೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳ್ತಾರೆ, ಯಾಕಂದ್ರೆ ನಾನು ಹಿಂದೆ 3 ವರ್ಷ ಅಧಿಕಾರಕ್ಕೆ ಒಂದು ಸೂತ್ರ ರಚನೆ ಆದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ನಾನು ಹೇಳಿದ್ದೆ, ನೀವು ಯಾವಾಗ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತೀವಿ ಆ ಒಂದು ಕ್ಷಣವೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮತ್ತೆ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ಭಿನ್ನಮತ ಸೃಷ್ಟಿ ಆಗೋದು ಬೇಡ. ಹಾಗಾಗಿ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ತಮ್ಮ ಅತ್ಯಾಪ್ತ ಸಚಿವರಿಗೆ ಈಗಾಗಲೇ ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಹಾಗಾಗಿ ನಾಳೆ 10:30ಕ್ಕೆ ಲೋಕಭವನಿಗೆ
ಹೋಗ್ತಾರೆ. ರಾಜ್ಯಪಾಲರನ್ನ ಈಗಾಗಲೇ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ಕೇಳಿದರೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ನೇರವಾಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿದ್ದಾರೆ. ಶರತ್, ಮತ್ತೊಂದು ಕಡೆ ಗೋವಿಂದ, ಇದು ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ರು ಕೂಡ ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ರೀತಿಯಾಗಿ, ಯಾಕೆಂತಂದ್ರೆ ಕೇವಲ ಇಲ್ಲಿ ಸಿಎಂ ಪಟ್ಟ ಮಾತ್ರ ಬದಲಾವಣೆ ಆಗೋದಲ್ಲ, ಇಡೀ ಸಂಪುಟ ಬದಲಾವಣೆ ಆಗುತ್ತೆ, ಕೆಪಿಸಿಸಿ ಸ್ಥಾನ ಆಗುತ್ತೆ. ಇದರ ಜೊತೆಗೆ ಸವಾಲುಗಳು ಒಂದಷ್ಟು ನೂರಾರು ಇರ್ತವೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಕೂಡ ಸಪೋರ್ಟ್ ಇಲ್ದೇನೆ ಇನ್ನು ಈ 2 ವರ್ಷ ಪಕ್ಷವನ್ನ ಕಟ್ಟೋದು ಮತ್ತೆ 2028ಕ್ಕೆ ಅಧಿಕಾರಕ್ಕೆ ತರುವಂತ ಕೆಲಸಗಳಾಗಿರ್ಬೋದು, ಇಬ್ರು ಕೂಡ ಒಂದು ಸಮನ್ವಯ ಸಾಧಿಸಿ ಇಬ್ರು ಜೊತೆಯಲ್ಲೇ ಸಾಗಿ ಈ 2 ವರ್ಷಗಳನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಹಾಗಾಗಿ DK ಶಿವಕುಮಾರನ ಅವರ ಮುಂದಿನ ಸವಾಲುಗಳ ಬಗ್ಗೆ ಹೇಳೋದಾದ್ರೆ, ಶರತ್, ಒಂದಂತೂ ಸ್ಪಷ್ಟ, ಸಿಎಂ ಸಿದ್ದರಾಮಯ್ಯ ದೂರ ಇಟ್ಟು ಪಕ್ಷ ಅಧಿಕಾರಕ್ಕೆ ನಡೆಸ್ತೀವಿ, ಮುಂದಿನ 2028ರ ಚುನಾವಣೆಯನ್ನು ನಾವು ಫೇಸ್ ಮಾಡ್ತೀವಿ ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಅದೆಲ್ಲವೂ ಕೂಡ ಸುಳ್ಳು. ಹಾಗಾಗಿ ರಾಹುಲ್ ಗಾಂಧಿಯವರು ಖುದ್ದು ಸಿಎಂ ಸಿದ್ದರಾಮಯ್ಯನೇ 1-to-1 ಸಭೆಯಲ್ಲಿ ಈ ಎಲ್ಲಾ ವಿಚಾರ ಕೂಡ ಚರ್ಚೆ ಮಾಡಿದ್ದಾರೆ. ನಿಮಗೆ ಯಾವುದೇ ರೀತಿಯ ಪಕ್ಷದ ಮಟ್ಟದಲ್ಲಿ ಯಾವುದೇ ರೀತಿಯ ಅಧಿಕಾರವನ್ನು ನಾವು ಕಿತ್ಕೊಳ್ಳೋದಿಲ್ಲ, ನಿಮಗೆ ಇರುವಂತಹ ಒಂದು ಅಧಿಕಾರ ಮಹತ್ವ ಏನಿದೆ, ಪ್ರಾಮುಖ್ಯತೆ ಏನಿದೆ, ಅದೆಲ್ಲವೂ ಕೂಡ ನಾವು ಕೊಡ್ತೀವಿ ಅಂತೇಳಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು KC ವೇಣುಗೋಪಾಲ್ ಅವರು ಮೂವರು ಪ್ರಮುಖ ನಾಯಕರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿಯೇ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅಂತೇಳಿ ಒಂದು ಮನವೊಲಿಕೆ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದ್ ರೀತಿ, ಯಾಕಂದ್ರೆ ಹಿಂದೆ ಹೇಳ್ತಿದ್ರು 2028ಕ್ಕೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ, ನನ್ನ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತೇಳಿ. ಹಾಗಾಗಿ ಎಲ್ಲೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ದೂರವಿಟ್ಟು ಒಂದೇಳು ರಾಜ್ಯದಲ್ಲಿ ಪಕ್ಷವನ್ನು ನಾವು ಮತ್ತೆ ಸಂಘಟನೆ ಮಾಡ್ತೀವಿ, ಮತ್ತೆ ನಾವು ಚುನಾವಣೆ ಎದುರಿಸ್ತೀವಿ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಜ್ಯದ ಹೈಕಮಾಂಡ್ ನಾಯಕರು, ಏನು ಕೇಂದ್ರದ ಹೈಕಮಾಂಡ್ ನಾಯಕರು ಕೂಡ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ವಿಶ್ವಾಸಕ್ಕೆ ಇಟ್ಕೊಂಡೇ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಆಡಳಿತ ನಡೆಸಬೇಕಾಗುತ್ತೆ, ಮತ್ತೊಂದು ರೀತಿಯ ಪಕ್ಷ ಸಂಘಟನೆ ಕೂಡ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕೇವಲ ಸರ್ಕಾರ ಮಟ್ಟದಲ್ಲಿ ಒಂದು ಮೇಜರ್ ಸರ್ಜರಿ ಆಗ್ತಾ ಇಲ್ಲ, ಪಕ್ಷದ ಮಟ್ಟದಲ್ಲೂ ಕೂಡ ಮೇಜರ್ ಸರ್ಜರಿ ಆಗೋದು ಬಹುತೇಕವಾಗಿ ಖಚಿತ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತವರು ಸಚಿವರಂತ ಸತೀಶ್ ಜಾರಕಿಹೊಳಿ ಅವರಿಗೆ ಕೆಪಿಸಿಸಿಯ ಸಾರಥ್ಯವನ್ನು ಕೊಡಬೇಕು ಅಂತೇಳಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ನಾಯಕರಿಗೆ ಮನವಿಯನ್ನು ಮಾಡಿದ್ದಾರೆ. ಇದಕ್ಕೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರು ಕೂಡ ಒಪ್ಪಿಕೊಂಡಿದ್ದಾರೆ ಅನ್ನೋದು ಮಾಹಿತಿ ಸಿಗ್ತಿದೆ. ಹೇಳಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತರು ಈ ಹಿಂದೆ ಸಂಘಟನೆ ಮಾಡುವಂತ ವಿಚಾರದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿಯ ಬೆನ್ನೆಲುಬಾಗಿ ನಿಂತಿದ್ರು. ಒಂದು ಆರ್ಥಿಕವಾಗಿ ಸಹಾಯ ಇರಬಹುದು, ಬೇರೆ ಬೇರೆ ರಾಜಕೀಯ ವಿಚಾರ ಸಂಬಂಧಪಟ್ಟಂತೆ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿಯ ಸಪೋರ್ಟ್ ಆಗಿ ನಿಂತಿದ್ರು. ಗೋವಿಂದ್, ಒಂದ್ ಸೆಕೆಂಡ್, ಮತ್ತೊಂದು ಅಪ್ಡೇಟ್ ಇದೆ, ಮತ್ತೆ ಮಾತನಾಡಿಸ್ತೀನಿ, ಹಂಗೆ ಹೋಲ್ಡಲ್ಲೇ ಇರಿ. ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಬದಲಾವಣೆಯ ಚರ್ಚೆ, ಹೈ ವೋಲ್ಟೇಜ್ ಮೀಟಿಂಗ್. 30ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಸಿದ್ದರಾಮಯ್ಯನವರು ಸಭೆ. ಸಿಎಂ ಕಾವೇರಿ ನಿವಾಸದಲ್ಲಿ ಈ ಒಂದು ಮೀಟಿಂಗ್ ನಡೀತಾ ಇದೆ. ಈ ಮೀಟಿಂಗ್ನಲ್ಲಿ ಅವರ ಆಪ್ತ ಸಚಿವರು ಶಾಸಕರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ. ಡೆಲ್ಲಿಯಲ್ಲಿ ನಡೆದ ಸಭೆಯ ಬಗ್ಗೆ ಅತ್ಯಾಪ್ತರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ, ಏನೇನಾಯ್ತು ಅಂತ. ಸಚಿವರು ಶಾಸಕರೊಂದಿಗೆ ಸಿಎಂ ಸಮಾಲೋಚನೆ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಏನಂದ್ರು, ಏನೇನು ಮಾತಾಡಿದ್ರು, ಜೊತೆಗೆ ಇವರೇನಾದ್ರೂ ಒಂದಷ್ಟು ಕಂಡೀಷನ್ಗಳನ್ನ ಹಾಕಿರೋದ್ರ ಬಗ್ಗೆನಾದ್ರೂ ಆಗಿರ್ಬೋದು, ಮುಂದೆ ಆಗುವಂತಹ ಬೆಳವಣಿಗೆ, ನಾಳೆ ಆಗುವಂತಹ ಬೆಳವಣಿಗೆ, ಅದೆಲ್ಲದರ ಬಗ್ಗೆಯೂ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವ ಶಾಸಕರ ಜೊತೆಗೆ ಸಿಎಂ ನಿವಾಸ ಕಾವೇರಿಯಲ್ಲಿ. ನೋಡಿ, ಆಪ್ತ ಸಚಿವರಿಗೂ ಕೂಡ ಡಬಡಬ ಇರುತ್ತೆ. ಓಕೆ, ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೋವಿಂದ, ಲೈವ್ ನಲ್ಲೇ ಇದ್ದಾರೆ. ಗೋವಿಂದ, ಮಾಹಿತಿ ಕೊಡ್ತಾ ಇದ್ರಿ, ಇದರ ಜೊತೆಗೆ ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಜೊತೆಗೆ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಇವಾಗ ನಾವು ಹೇಳ್ತೀವಿ, ಇವಾಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು DK ಶಿವಕುಮಾರ್ ಅವರು ನಾಡಿದ್ದು ಪದಗ್ರಹಣ ಮಾಡಿಬಿಡ್ತಾರೆ ಅಂತ. ಆದರೆ ಕಡೆ ಕ್ಷಣದ ಬದಲಾವಣೆಗಳಲ್ಲಿ ಬೇರೆ ರೀತಿಯ ರಾಜಕೀಯನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಈ ಸಂದರ್ಭದಲ್ಲಿ? ಶರತ್, ಆ ರೀತಿಯ ಒಂದು ಬೆಳವಣಿಗೆ ಕಾಂಗ್ರೆಸ್ ಪಕ್ಷದಲ್ಲಿ, ಯಾಕಂದ್ರೆ ಆ ರೀತಿಯ ಬೆಳವಣಿಗೆ ಆಗಬೇಕಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ನಾಯಕ ಒಬ್ಬ ಲೀಡ್ ತೆಗೆದುಕೊಳ್ಬೇಕಾಗುತ್ತೆ. ಆ ರೀತಿಯ ಲೀಡನ್ನು ತೆಗೆದುಕೊಳ್ಳುವಂತ ಅಷ್ಟು ದೊಡ್ಡ ಮಟ್ಟದ ಶಕ್ತಿ ಇರುವಂತ ನಾಯಕ ಸದ್ಯದ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರೂ ಇಲ್ಲ ಅಂತ ಕಾಣಿಸ್ತಿದೆ. ಸ್ವತಃ ರಾಹುಲ್ ಗಾಂಧಿ ಅವರೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವೊಲಿಕೆ ಮಾಡಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಹೇಳಿದ ಬಳಿಕವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮಾತನ್ನ ಮೀರಿ ಅವರ ಸಪೋರ್ಟ್ ಅನ್ನು ತೆಗೆದುಕೊಂಡು ಬೇರೆ ರೀತಿಯ ಲೀಡನ್ನು ತೆಗೆದುಕೊಳ್ಳುವಂತ ಆ ರೀತಿಯ ಒಂದು ಪ್ರಕ್ರಿಯೆಗಳು ಆಗೋದು ಬಹುತೇಕವಾಗಿ ಅನುಮಾನ ಅಂತ ಕಾಣಿಸ್ತಿದೆ. ಯಾಕಂದ್ರೆ ಸ್ವತಃ ರಾಹುಲ್ ಗಾಂಧಿ ಅವರು ಹೇಳಿದರೆ
ಮುಖ್ಯಮಂತ್ರಿ ಸ್ಥಾನ ವಿಚಾರ ಸಂಬಂಧಪಟ್ಟಂತೆ ತಾವು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ, ಅಧಿಕಾರವನ್ನು ಬಿಟ್ಕೊಡ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಬೇರೆ ರೀತಿಯ ರಾಜಕೀಯ ಕ್ಷಿಪ್ರವಾದಂಥ ಬೆಳವಣಿಗೆ ಆಗೋದು ಬಹುತೇಕವಾಗಿ ಒಂದು ಅನುಮಾನ ಅನ್ಸುತ್ತೆ. ಆದರೆ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂಥ ಸಚಿವರು ಇರ್ಬೋದು, MLA ಗಳಿರ್ಬೋದು, ಅವರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಆಗ್ತಾರೆ. ಆ ಒಂದು ಸಂಪುಟದಲ್ಲಿ, ಆ ಒಂದು ಸರ್ಕಾರದಲ್ಲಿ ನನ್ನ ಸ್ಥಾನಮಾನ ಏನಾಗಿರುತ್ತೆ ಅನ್ನೋದು ಸಹಜವಾಗಿ ಎಲ್ಲೋ ಒಂದು ರೀತಿಯ ಆತಂಕ. ಹೇಳಿ ಕೇಳಿ ಎಲ್ಲ ಹಿರಿಯ ಸಚಿವರು ಬಹುತೇಕವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತರು. ಎಲ್ಲೋ ಒಂದು ಕಡೆ DCM ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಂಪುಟಕ್ಕೆ ನನ್ನನ್ನು ತೆಗೆದುಕೊಳ್ತಾರ, ನನ್ನ ಅಧಿಕಾರದ ಸ್ಥಾನಮಾನ ಏನು, ಈ ಎಲ್ಲಾ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಿರುವಂಥದ್ದು. ಹಾಗಾಗಿ ಆ ಒಂದು ಚರ್ಚೆಯ ಭಾಗ ಎಲ್ಲೋ ಒಂದು ಕಡೆ ಬೇರೆ ನಾಯಕರು ರೆಬಲ್ ಆಗ್ತಾರೆ. ಅದೆಲ್ಲವೂ ಕೂಡ ಈಗ ಸದ್ಯದ ಮಟ್ಟಿಗೆ ಸುಳ್ಳು ಅಂತ ಕಾಣಿಸ್ತಿದೆ. ಯಾಕಂದ್ರೆ ಇದೆಲ್ಲವೂ ಕೂಡ ಬೇಗ ಒಂದು ರೀತಿಯ ಬೆಳವಣಿಗೆ ಆಗಬೇಕು. ಯಾಕಂದ್ರೆ ಒಂದು ಸಮಯಾವಕಾಶ ಕೊಟ್ಟಷ್ಟು ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಬೆಳವಣಿಗೆ ಆಗುತ್ತೆ. ಹಾಗಾಗಿ 2 ದಿನದಲ್ಲಿ ಎಲ್ಲಾ ಪ್ರಕ್ರಿಯೆಗಳು ಕೂಡ ಮುಗಿಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ನಿನ್ನೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾದಂತಹ ಸಂದರ್ಭದಲ್ಲಿ ಹೇಳಿದ್ರು. ಇವತ್ತು ಸಂಜೆ ಬಹುತೇಕವಾಗಿ ರಾಜೀನಾಮೆ ಕೊಡಬೇಕಾಗಿತ್ತು. ಆದ್ರೆ ಎಲ್ಲ ಸಚಿವರು ಕೂಡ ಬರ್ತಾ ಇದ್ರೆ, ನಾಳೆ ಒಂದು ಉಪಹಾರ ಕೂಟ ಏರ್ಪಡಿಸೋಣ, ಅದಾದ ಬಳಿಕ ನಾವು ರಾಜ್ಯಪಾಲರನ್ನ ಭೇಟಿ ಮಾಡೋಣ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಿದೆ. ಹಾಗಾಗಿ ಆ ರೀತಿಯ ಒಂದು ರೆಬಲ್ ಆಗುವಂತದ್ದು ಸದ್ಯದ ಮಟ್ಟಿಗೆ ಎಲ್ಲರೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಏನಾಗಿದೆ ಸರ್, ಏನಾಗಿದೆ ಅಂತ ಒಂದು ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಹೊರತು ಎಲ್ಲವೂ ಕೂಡ ನಾಳೆ ಸರಿ ಹೋಗುತ್ತೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಚಿವರಿಗೆ ಅವರು ಬಂದು ಭೇಟಿಯಾದಂತಹ ಸಂದರ್ಭದಲ್ಲಿ ಸಚಿವರಿಗೆ MLAಗಳಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಬಹುತೇಕವಾಗಿ ನಾಳೆ 10:30ಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಬಹುತೇಕವಾಗಿ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಶರತ್, ಓಕೆ, ಥ್ಯಾಂಕ್ ಯು ಎಲ್ಲ ಮಾಹಿತಿಗಾಗಿ.